ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರು. ಈ ದಿನ ವಿಶೇಷವಾಗಿ ಸಾಮಾಜಿಕವಾಗಿ ನಾವು ಕೆಳಜಾರ್ತಾ ಇದ್ದೀವ. ನಮ್ಮ ವ್ಯಕ್ತಿತ್ವಗಳು ದಿನಕ್ಕೆ ಸಣ್ಣದ ಅಥವಾ ಚಿಕ್ಕದ ಅಥವಾ ಇಳಿತಾ ಇದ್ದೇನಾ ಅನ್ನುವಂಥ ದೊಡ್ಡ ಪ್ರಶ್ನೆ. ಯಾಕಂದರೆ ನೀವು ನೋಡಿದ್ರಿ ಈಗಾಗಲೇ ನ್ಯೂಸ್ಗಳಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. DG ಓಂ ಪ್ರಕಾಶ್ ಅವರ ಒಂದು ಕೊಲೆ ಆಗಿಬಿಟ್ಟದ. ಆ ಕೊಲೆಗೆ ಮತ್ತಾರು ಅಲ್ಲ, ಅವ್ರ ಪತ್ನಿ ಮತ್ತು ಮಗಳು ಅಂತ ಪ್ರಾಥಮಿಕ ಹಂತದ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಪಲ್ಲವಿಯವರು ಪತ್ನಿ ಮಾನಸಿಕವಾಗಿ ಅಭದ್ರಿದ್ದರು ಅಥವಾ ಒಂದೇನೋ ಹುಚ್ಚರು ಅನ್ನುವಷ್ಟು ಮಟ್ಟಿಗೆ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದ್ದರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರ ಗೆಳೆಯರಿಗೆ ಯಾರು ಫೋನ್ ಮಾಡಿದವ್ರಿಗೆ, ನಾನು ರಾಕ್ಷಸನ ಕೊಂದೆ, ಮಾನ್ಸ್ಟರ್, ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಅನ್ನುವ ಹೇಳಿಕೆಗಳನ್ನು, ಮಗಳು ಅದಕ್ಕೆ ಸಹಕಾರ ಮಾಡಿದ್ದನ್ನು ಇವೆಲ್ಲರೂ ಗಮನಿಸಿದಾಗ, ಜೊತೆಗೆ ಇನ್ನೊಂದಾಗಿದೆ, ಅಲ್ಲೇ ಬೆಂಗಳೂರಿನಲ್ಲಿ ಒಬ್ಬ ಸೈನಿಕನ ಹತ್ಯೆ ಆಗಿದೆ. ಬೋಲು ಅರಬ್ ಅಂತೇಳಿ ಮಹಾರಾಷ್ಟ್ರದವರು. ಅವ್ರು ಸ್ವತಃ ಅವ್ರ ಮಗ ಮತ್ತು ಹೆಂಡತಿ, ಎರಡನೇ ಹೆಂಡತಿ ಮಾಡಿದ್ದಾರೆ. ಇವೆಲ್ಲ ಘಟನೆಗಳನ್ನ ನೋಡ್ತಾ ಇದ್ದಾಗ, ಹಾಗೆ ಮಾಬ್ ಲಿಂಚಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಗದ್ದಲಗಳು, ನನ್ನ ಜಾತಿ ಹೆಚ್ಚು ನಿನ್ನ ಜಾತಿ ಕಡಿಮೆ, ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಕನಿಷ್ಠ, ಇವನ್ನೆಲ್ಲ ನಡೀತಾ ಇದ್ದಾವೆ ಸಮಾಜದಲ್ಲಿ. ಯಾವ ಧರ್ಮಗಳಿಂದ ಮನುಷ್ಯ ಒಂದು ಔನ್ನತ್ಯಕ್ಕೆ ಹೋಗ್ಬೇಕಾಗಿತ್ತು ಆ ಧರ್ಮಗಳ ಕಚ್ಚಾಟ, ನಂದು ಶ್ರೇಷ್ಠೋ ನಾನು ಗ್ರೇಟೋ ಅನ್ನುವಂಥ ಮಾತು. ನೋಡಿ, ಅಧಿಕಾರಿ DG ಇದ್ದಂಥವ್ರು ಮತ್ತು IGP ಆಗಿದ್ದಂಥವ್ರು 62ನೇ ವಯಸ್ಸು ರಿಟೈರ್ ಆಗಿದ್ದಾರೆ. ಹಾಗೆ 62ನೇ ವಯಸ್ಸಾಗಿ ಘಟನೆ ಆಗ್ತದೆ. ಇಡೀ ಸಮಾಜವನ್ನು ತಿದ್ದುವಲ್ಲೇ, ಸಮಾಜವನ್ನು ಒಂದು ಹಂತಕ್ಕೆ ಮಾರ್ಪಡಿಸುವಲ್ಲೇ ಮಹಾ ಅಧಿಕಾರಿಯಾಗಿ ರಿಟೈರ್ ಆದಂಥ ಓಂ ಪ್ರಕಾಶ್ ಅವರ ಈ ದುರಂತ ನಿಜವಾಗಿಯೂ, ಮತ್ತು ಅದೇ ಕಾಲಕ್ಕೆ ಒಬ್ಬ ಶಿಸ್ತಿನ ಸಿಪಾಯಿ, ಭಾಳ ಶಿಸ್ತು. ಈ ಅದರಲ್ಲೂ ಬೋಲು ಅರಬ್ ಅನ್ನುವಂಥ ಈ ವ್ಯಕ್ತಿ ತನ್ನ ಹೆಂಡತಿ ಮೇಲೆ, ಮಗಳ ಮೇಲೆ, ಪುತ್ರ ಸಮೀರ್ ಮೇಲೆ ಮತ್ತು ತಬ್ಸುಮ್ ಹೆಂಡತಿ ಮೇಲೆ ಇದೇ ರೀತಿ ಇರಬೇಕು, ನೀ ಹೀಗೆ ಕೊಡಬೇಕು, ಹಿಂಗೆ ಹೇಳಬೇಕು ಅನ್ನುವಂಥದ್ದು, ಒಂದು ಸಾಮಾಜಿಕ ಕಟ್ಟಳೆಯನ್ನು ಹಾಕುವಂಥದ್ದು, ವೈಯಕ್ತಿಕವಾಗಿ ನಾನು ಶ್ರೇಷ್ಠ ಅನ್ನುವಂಥ ಮಾತುಗಳನ್ನು ಮಾತಾಡೋದು, ಇವೆಲ್ಲವೂ ಕಾರಣ ಅಂತೇಳಿ ಈ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇವರೆಲ್ಲ ಗಮನಿಸಿದಾಗ ನಿಜವಾಗಿಯೂ ಒಳ್ಳೆಯ ವಿಚಾರಗಳನ್ನು ಇಲ್ಲಂತಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿ DG ಓಂ ಪ್ರಕಾಶ್ ಅವರು ಸರ್ಕಾರದಿಂದ ಮಾನ್ಯತೆ ಪಡೆದವರು, ಅವ್ರದ್ದು ಈ ರೀತಿಯಾಗಿ ಪಾಪ ದುರಂತ ಆಗ್ತದೆ. ಇದಕ್ಕೆ ಅವರು ಕರೆಯುವಂಥ ರಾಕ್ಷಸ ಅನ್ನುವಷ್ಟು ಮಟ್ಟಿಗೆ ಅವ್ರ ಮನೆಯಲ್ಲಿದ್ದರೆ ಅನ್ನೋದು ಅದು ಚರ್ಚಾ ವಿಷಯ, ಅದು ಬೇರೆ ವಿಷಯ. ಆದರೆ ದುರಂತ ಬಂದು ನಡೆದಾವೆ ಎರಡೂ ಕಡೆಯೂ ಇದೇ ರೀತಿಯಾದಂಥ ಒಂದು ಅತಿ ಶಿಸ್ತು, ಒಂದು ಅತಿಯಾದಂಥ ಒಂದು ಹೊಂದಾಣಿಕೆಯಿಲ್ಲಂಥ, ಗಂಡ ಹೆಣ್ಣಕ್ಕೆ ಹೊಂದಾಣಿಕೆಯಿಲ್ಲಂಥ, ಮಕ್ಕಳಕ್ಕೆ ಹೊಂದಾಣಿಕೆಯಿಲ್ಲಂಥ ಇಂಥ ಘಟನೆಗಳು ಅಲ್ಲಲ್ಲೇ ಕಾಣಿಸ್ಕೊಳ್ತಾ ಇದ್ದಾವೆ. ಇವತ್ತು ನಾವು ಅನ್ಬೋದಿಲ್ಲ, ಬಡತನಕ್ಕೆ ಹಿಂಗೆ ಆಗ್ತದೆ ರೀ, ಮತ್ತೊಂದಕ್ಕೆ ಆಗ್ತದೆ, ಮುಗಿದೋದಕ್ಕೆ ಆಗ್ತದೆ ಅಂತೇಳಿ. ಇಲ್ಲಿ ಯಾವ ಬಡತನ ಇಲ್ವಲ್ಲ. DG ಓಂ ಪ್ರಕಾಶ್ ಅವರು ತಮ್ಮ ಮಕ್ಕಳಿಗೆ ತಮಗೊಂದು ಕೆಳಗಿನ ಹಾಲು, ನಡುವಿನ ಹಾಲು ತಮ್ಮ ಮಗ ಮತ್ತು ಸೊಸೆಗೆ, ಮೇಲಿನ ಹಾಲು ಮಗಳಿಗೆ, ಎಲ್ಲ ಶಿಸ್ತಿದ್ದಂಥದ್ದು, ಎಲ್ಲ ಆಯುಷ್ಯ ಆರಾಮಿ ಜೀವನ. ಹೀಗೆಲ್ಲ ಇದ್ದಾಗ ನೋವು ಯಾಕೆ ನಡೀತದೆ, ಯಾಕೆ ಆಯಿತು ಅಂತೇಳಿ ಒಂದು ಕಡೆ ನೀವು ನೋಡ್ತಾ ಇದ್ರಿ. ಏನಪ್ಪ, ಭೂಗತ ಲೋಕದ ಜನ ರಿಕಿ ನಿಮ್ಗೆ ಗೊತ್ತದ, ಇನ್ನೊಬ್ಬರಂತ ರಿಕಿ ರಾಯತ್ ಅಂತ ನಮ್ಮ ಮುತ್ತಪ್ಪರ, ಇವ್ರ ಘಟನೆಗಳು ಭೂಲೋಕದ ಮತ್ತು ಈ ಭೂಲೋಕದ ಭೂಗರ್ಭ ಅಂತ ಕರಿತೀವಿ, ಅಥವಾ ಈ ರೌಡಿಯಿಸಮ್ ನಾವು ಕರಿತಾ ಇದ್ದೀವಿ, ಅದು ಆರಂಭ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಇವೆಲ್ಲವೂ ಗಮನಿಸಿದಾಗ ನಾವು ಇದಕ್ಕೆಲ್ಲ ಯಾಕೆ ಈ ಕಡೆ ಹೋಗ್ತಾ ಇದ್ವಿ ನಾವೆಲ್ಲ ಭಾಳಷ್ಟು ಜನ. ಪ್ರತಿಯೊಂದು ಮನೆಯಲ್ಲೂ ಒಂದು ರೀತಿ ಅಶಾಂತಿ, ಅಸಮಾಧಾನ, ನೆಮ್ಮದಿ ಇಲ್ಲದನ್ನು ನಾವು ಕಾಣ್ತಾ ಇದ್ದೀವಿ. ಕೆಲವೊಂದು ಕಡೆ, ಭಾಳಷ್ಟು ಕಡೆ ಆರ್ಥಿಕ ಅಭದ್ರತೆ, ಬದುಕು ಹಿಡಿದು ಕಷ್ಟ ಆಗ್ಯದಪ್ಪ ನಮ್ಮದು, ಹೇಗೆ ಬದುಕಬೇಕು ಅನ್ನುವಂಥದ್ದು. ಈ ಬದುಕಿಗೆ ಅನೇಕ ಜನ ತಮ್ಮಲ್ಲಿ ಮಾನಸಿಕ ಕಾರ್ಯಗಳು, ಜಗಳ, ಬೈದಾಟ ನಡೀತಾ ಇರ್ತಾವೆ ಪ್ರತಿಯೊಂದು ಮನೆಯಲ್ಲೂ. ಇನ್ನೊಂದು ಕಡೆ ಸುಖ ಹೆಚ್ಚಾಗಿ ಇವು ಮತ್ತೊಂದು ಆರ್ಥಿಕ ಭದ್ರಿದ್ದು ಇಂಥ ಕೆಲಸಗಳು ಆಗ್ತಾಯಿದ್ದಾವೆ, ಮೇಲೆ ನಡೀತಾ ಇದ್ದಾವೆ. ಅಲ್ಲೇ ಇನ್ನೊಂದು ಕಡೆ ಮತ್ತೊಂದು ಕಡೆ ಭೂಗತ ಘಟನೆಗಳು ಅಥವಾ ಭೂಗತ ಲೋಕದ ರೌಡಿಸಮ್ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆಯಪ್ಪ ಅನ್ನೋಷ್ಟು ಮತ್ತೆಲ್ಲೋ ಕಾಣ್ತಾ ಇದ್ದೇವೇನಪ್ಪ ಅಂತೇಳಿ. ಆಸ್ತಿಗಾಯ ಜಗಳ, ಮತ್ತೊಂದುಗಾಯ ಜಗಳ, ಎದ್ದ ತಕ್ಷಣ ಜಗಳಗಳು, ಇವೆಲ್ಲ ನಿಲ್ಲುವುದು ಯಾವಾಗ ಅಂತ. ಇದಕ್ಕೆ ಸರ್ಕಾರನ ಮಾಡಬೇಕಂತೇನಿಲ್ಲ. ಸರ್ಕಾರ ಇದರಲ್ಲಿ ನೀವು ಮಾಡಿಪ್ಪ ಅಂತ ಹೇಳೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದ್ರೆ ಪಾಪ ಪ್ರತಿಯೊಂದು ಕುಟುಂಬದ ಬಗ್ಗೆ ಸರ್ಕಾರಕ್ಕೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ? ಸರ್ಕಾರ ಭಾಳ ಸವಲತ್ತುಗಳನ್ನು ಕೊಡ್ಬೋದು, ಬದುಕಿಗೆ ಅನುಕೂಲ ಮಾಡಿಕೊಡ್ಬೋದು. ಅದು ಮಾಡಿ ಕೊಟ್ಟಿಲ್ಲ ಅದಕ್ಕೆ ನಾವು ಟೀಕೆ ಮಾಡ್ತಾ ಇರ್ತೀವಿ. ಒಳ್ಳೆ ಎಜುಕೇಷನ್ ಆಗಲಿ ಮಾಡಲಿ ಬಯಸ್ತಾ ಇರ್ತೀವಿ. ಇದು ಓಂ ಪ್ರಕಾಶ್ ಅವರು ಆಗಿರ್ಬೋದು, ಒಬ್ಬ ನಿವೃತ್ತ ಇಲ್ಲೇ ಒಬ್ಬ ಸೈನಿಕನ ಬದುಕಾಗಿರ್ಬೋದು, ಇಲ್ಲೆಲ್ಲ ಕಲ್ತಂಥವ್ರು, ವೆಲ್ ಎಜುಕೇಟೆಡ್ ಮತ್ತು ಆರ್ಥಿಕವಾಗಿ ಭದ್ರತೆ ಇದ್ದಂಥವ್ರು, ಇಂಥಲ್ಲಿ ಯಾಕೆ ನಡೀತಾ ಇದ್ದಾವೆ ಎಲ್ಲನೂ ಮತ್ತು ಪ್ರಶ್ನೆಗಳು ಅಂತ.
ಇದನ್ನು ಯಾಕೆ ಈ ವಿಷಯ ತೆಗೆದುಕೊಳ್ತಾ ಇದ್ದೀನಪ್ಪ ಅಂದ್ರೆ ಡಿ ಜಿ ನಮ್ಮ ಓಂ ಪ್ರಕಾಶ್ ಅವ್ರದ್ದು ಇದು ಆಯಿತು. ಈ ಮೋಸ್ಟ್ಲಿ ಹೆಂಡತಿ ಮೇಲೆ ಮಗಳ ಮೇಲೆ ಆರೋಪ ಬರ್ಬೋದು, ಒಂದು ಶಿಕ್ಷಣ ಆಗ್ಬೋದು, ಮತ್ತೇನೋ ಆಗ್ಬೋದು, ಬೇಡ ಮಾನಸಿಕವಾಗಿ ವೀಕ್ ಇದ್ದಾರಪ್ಪ ಅದಕ್ಕೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಗ್ಬೋದು, ಏನಾದರೂ ಆಗಲಿ. ಅದು ಇಂಥ ಘಟನೆಗಳು ಆಗ್ತಾ ಇದ್ದಾವಲ್ಲ, ಎಲ್ಲ ಇದ್ದು ಯಾಕೆ ಆಗ್ತಾ ಇದ್ದಾವ? ಯಾಕಂತಂದ್ರೆ ಮನೆಯಲ್ಲಿ ಇವರು ಸರಿಯಾಗಿ ಇರ್ಲಿಕ್ಕಿಲ್ಲ, ಏನೋ ಹೆಂಗಿದ್ದಾರೋ ಗೊತ್ತಿಲ್ಲ, ಇದ್ದರೂ ಗೊತ್ತಿಲ್ಲ, ಅವ್ರ ಬದುಕು ಅವ್ರು ಹೇಳ್ತಾರೆ. ಅವ್ರ ಮಿಸ್ಸಸ್ ಹಿಂಗಿದ್ರಪ್ಪ ನಮಗೆ ಬಾಸ್ ತೊಂದರೆ ಕೊಡ್ತಾಯಿದ್ರು ಅನ್ನೋ ಹಂಗೆ ಮಾತಾಡ್ತಾರೆ ಅವ್ರ ಹೇಳಿಕೆಗಳು ನೋಡಿದಾಗ. ಇದೇ ಕಾಲಕ್ಕೆ ಇಲ್ಲೂ ಸಹ ರೀತಿ ಬರ್ತಾ ಇದ್ದಾವೆ. ಇವು ಸಹಿತ ಕಾರಣ ಆಗೋದನ್ನು ನೋಡಿದಾಗ ಇಲ್ಲಿ ಈ ದೇಶದೊಳಗೆ ಅಥವಾ ಇನ್ನೊಳಗೆ ಯಾವುದೇ ದೇಶದಲ್ಲಿ ಇಂಥ ಘಟನೆಗಳು ಕಡಿಮೆ ಆಗೋದು ನಾವು ಏನು ಮಾಡಬೇಕು ಅನ್ನೋಂಥ ಚಿಂತನೆಯನ್ನು ಈಗ ಹೊಸದಾಗಿ ನಾವು ಮಾಡಬೇಕಾಗಿದೆ ಇವತ್ತು. ಯಾಕೆಂತಂದ್ರೆ ಬದುಕು ನೆಮ್ಮದಿ ಇರುವಷ್ಟು ನಾವು ಅಂತೀವಲ್ಲ, ಇರುವುದು 3 ದಿನ, 3 ದಿನದ ಅಂದರೆ ಇದರ ಅರ್ಥ ಬಾಲ್ಯಾವಸ್ಥೆ, ಮಧ್ಯಮಾವಸ್ಥೆ, ಕೊನೆಗೆ ಮುಪ್ಪಾವಸ್ಥೆ. ಈ 3 ಅವಸ್ಥೆಗಳಲ್ಲೇ ನಾವು ಚೆನ್ನಾಗಿ ಎಲ್ಲರ ಜೊತೆ ಹೊಂಚ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಯಾವಾಗ ಬರೋದು ಅಂತೇಳಿ ಕೆಲವೊಮ್ಮೆ ಮನಸ್ಸಲ್ಲ. ಬಟ್ ಅದು ನಮ್ಮಲ್ಲೇ ಅದ ಅನ್ನುವಂಥ ಮಾತನ್ನು ನಾವು ಗಮನಿಸಬೇಕಾಗಿದೆ. ಯಾಕಂದರೆ ಒಬ್ಬ ಆಧ್ಯಾತ್ಮವಾದಿ ಮಾತು ಕೇಳಿದ್ರೆ ಎಲ್ಲಿಲ್ಲಪ್ಪ ಸಮಾಧಾನ ನಮ್ಮಲ್ಲೈತಿ, ನಮಗೆಲ್ಲ ಅದಪ್ಪ, ನಾವು ಆರಾಮಿದ್ವಿ ಅಂದ್ರೆ ಆರಾಮದ್ರಿ, ನಮಗೆಲ್ಲ ಇಲ್ಲ ಏನೋ ಅಸಮಾಧಾನ ಇದ್ರೆ ಅದು ಐತಿ ಅಂದಂಗೆ ಹೇಳ್ತಾ ಇರ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ನುರಿತ ಡಿ ಜಿ ಓಂ ಪ್ರಕಾಶ್ ಅವರ ಒಂದು ಏನು ಕೊಲೆ ಆಗ್ಯದ, ಇದು ಇವತ್ತು ಎಲ್ಲರೂ ಚರ್ಚೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದಾಗಿದೆ. ಇದು ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ಆದಷ್ಟು ಇದು ಹಿಂದಿದ್ದವ್ರು ಯಾರು ಈಗಾಗಲೇ ಓಪನ್ ಆಗ್ತಾ ಇದೆ. ಅದೇ ರೀತಿ ಇಲ್ಲೂ ಸಹಿತ ಒಬ್ಬ ಅಪ್ಪ ಮಗನ ಮಧ್ಯದಲ್ಲಿ ಏನೋ ಇದ್ದಂಥವು ಅವ್ವ ಮತ್ತು ಮಗ ಕೂಡ ಅಪ್ಪನ ಕೊಲೆ ಮಾಡಿದಂಥ ಘಟನೆಗಳು ಇಂಥವು ಆಗೋದಕ್ಕೆ ಏನಾದರೂ ಸೈಕಲಾಜಿಕಲ್ ಎನ್ಕರೇಜ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಏನೇನಿದ್ದಾವೆ ಆ ದಿಶೆಯನ್ನು ಚಿಂತನೆ ಮಾಡಿ ಆದಷ್ಟು ಈ ಹತ್ಯೆಗೆ, 2 ಹತ್ಯೆಗೆ ಕಾರಣ ಆದವ್ರಿಗೆ ಶಿಕ್ಷೆ ಆಗೋ ಜೊತೆಗೆ ಇಂಥವು ಆಗಲಾರ್ದಂಗೆ ನಾವೇನು ಮಾಡಬೇಕಾಗಿದೆ ಅನ್ನೋದ್ರ ಮತ್ತೊಂದು ಸೂಕ್ಷ್ಮವಾಗಿ ಏನೇನು ವಿಚಾರ ಮಾಡಿದಾಗ ಭಾಳ ಸಲ ಅನಿಸ ಮತ್ತೆ ಎಲ್ಲಿ ಬಂದು ಹತ್ತೀವಿ ಅಂದ್ರೆ ನಾವು ಸುತ್ತಾಕಿ ಶಿಕ್ಷಣ ಸರಿಯಾಗಿ ಸಿಗಬೇಕಪ್ಪ. ನಮಗೆ ಮೌಲ್ಯವಾದ ಶಿಕ್ಷಣ ಬೇಕಾಗಿದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮೃಗ ಇರ್ತಾನೆ, ಮೃಗನ ಬದಲಾವಣೆ ಮಾಡೋ ಶಿಕ್ಷಣ. ಮೂಲತಃ ನಾವು ಪ್ರಾಣಿಗಳನ್ನು ಭಾಷೆ ಒಂದು ಅಂತ ತಿಳ್ಕೊಂಡು ಇವತ್ತು ನಾವು ಮನುಷ್ಯ ಪ್ರಾಣಿಗಳಾಗಿದ್ದೀವಿ. ಹೀಗಾಗಿ ಭಾಷೆ, ಜ್ಞಾನ ಇನ್ನಷ್ಟು ನಾವು ವೈಶಾಲ್ಯತೆ ಪಡ್ಕೊಂಡು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಬದುಕುವಂಥ ಪ್ರೀತಿ ವಿಶ್ವಾಸ ತೆಗೆದುಕೊಂಡು ಹೋದ್ರೆ ಮೋಸ್ಟ್ಲಿ ಇಂಥ ಘಟನೆಗಳು ಕಡಿಮೆ ಆಗ್ತಾವೇನೋ, ಯಾರಿಗೆ ಗೊತ್ತು. ಆದರೂ ಡಿ ಜಿ ಓಂ ಪ್ರಕಾಶ್ ಅವರಿಗಿಲ್ಲ ಅನ್ನುವಂಥ ಮಾತು. ಜೊತೆಗೆ ಇದು ಕಾರಣೀಕರ್ತರು ಅವ್ರ ಹೆಂಡತಿ ಮತ್ತು ಮಗಳು. ಇನ್ನೊಂದು ಕಡೆ ಬೋಲಾ ಅನ್ನುವಂಥ ಸೈನಿಕನ, ಬೋಲು ಅರಪ್ ಅನ್ನುವಂಥ ಸೈನಿಕನ ಮಗ ಮತ್ತು ಹೆಂಡತಿ ಮಾಡಿದ ಘಟನೆಗಳು ಇವೆಲ್ಲ ಈ ಯಾಕೋ ಏನೋ ಭಾಳಷ್ಟು ಹೆಚ್ಚಾಗ್ತಾ ಇದ್ದಾವೆ ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಇವೇನು ನಿಲ್ಲುವಂಗೆ ಕಾಣೋದಿಲ್ಲ ಅಲ್ಲ, ಆದರೂ ಒಂದು ಸುದ್ದಿ ಆಗಿದ್ದಾವೆ. ಸುದ್ದಿ ನೆಲೆಯಲ್ಲಿ ಇದಷ್ಟು ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.